ಶಕುನಿ ಅಂದ ಮಾಸದಿಂದ ನಿನ್ನ ತಮ್ಮಂದಿರನ್ನು ನಿನ್ನ ಜನ್ಮದಾತನನ್ನು ಕೊಂದು ಹಾಕಿದ ಆ ದುರ್ಯೋಧನ ವಂಶವನ್ನು ನಾಶ ಮಾಡದೆ ಬಿಡುವುದೆಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಶಕುನಿ ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆ ಹಲ್ಲಗೆಳೆಯುತ್ತಿರುವ ಅದಮ್ಮ ಮರುಳುಗಳೇ ಏಕೆ ಕುಕ್ಷಿ ಬಗೆವ ಕೋಹ ಕಂಠದ ಕರ್ಕಶದ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯಲ್ಲಿ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ನೃತ್ಯ ಈ ಅಖಂಡ ಭರತ ಖಂಡಕ್ಕೆಲ್ಲ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಭ ಓಹೋ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಥ ದುರ್ಜಾತ ದುರ್ಳ ದುರ್ಯೋಧನನೇ ಅಂದು ನಾವು ನಿರಪರಾಧಿಗಳು ಅಂದು ನಾವು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯೂ ಈಗಲೂ ಪಟ ಪಟನೆ ನನ್ನ ರಕ್ತವೂ ಕುದಿಯಲಾರಂಭಿಸುತ್ತಿರುವುದು. ದುರ್ಯೋಧನ ದಿನಕ್ಕೆ ಒಂದಿಡೀ ಅನ್ನ ದಿನಕ್ಕೆ ಒಂದಿಡೀ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದಿಡೀ ಕೂಳನ್ನು ಅವರೆಲ್ಲರೂ ನನಗೆ ಕೊಟ್ಟು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಅವರೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಹತರಾದರು. ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ನೊಂದು ಬೆಂದು ಕುಂದಿಕೃಶವಾಗಿರುವ ನನ್ನೀ ದೇಹವನ್ನು ಹಣುವಾಗಿ ಚಿತ್ರ ವಿಚಿತ್ರಗಳಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ
ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರುಳನಾಗಿ ಮೆರೆಯುತ್ತಿರುವ ದುರ್ಯೋಧನನೇ, ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕುಲ್ಲಿಯೇ, ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ, ಧಗಧಗ ಧಗಧಗ ಧಗಧಗನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಕೌರವೇಶ್ವರ. ಧಗಧಗನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂಟು ಕುರುವಂಶಜರು ಕೌರವೇಶ್ವರ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂಟು ಕುರುವಂಶಜರು. ಧಗಧಗ ಧಗಧಗ ಧಗಧಗನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಕೌರವೇಶ್ವರ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅತ್ತಿನವತಿಯ ಸೆರೆಯೊಳಗಿಟ್ಟನು ಕೌರವೇಶ್ವರ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅತ್ತಿನವತಿಯ ಸೆರೆಯೊಳಗಿ. ಅನ್ನ ತಮ್ಮಂದಿರು ನೂರ್ವರು ನಾವು, ಅನ್ನ ತಮ್ಮಂದಿರು ನೂರ್ವರು ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ಅನ್ನ ತಮ್ಮಂದಿರು ನೂರ್ವರು ನಾವು, ನಮಗೊದಗಿರುವುದು ಸೆರೆಮನೆ ಸಾವು. ಧಗಧಗ ಧಗಧಗ ಧಗಧಗನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಕೌರವೇಶ್ವರ. ಕೌರವೇಶ್ವರ ಮೂರುವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ. ನೂರುವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ. ಎಮ್ಮರವಾಗಿದೆ ಎನ್ನಯ ಸೇಡು 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 ಸೇಡು. ಎಮ್ಮರವಾಗಿದೆ ಎನ್ನಯ ಸೇಡು, ಸೇಡವೆನುಪುವೆ ಕೌರವ ನಾಡು. ಧಗಧಗ ಧಗಧಗ ಧಗಧಗನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ 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 ಲೋಕಕರಾಳೆ. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ, ಕೇಳು, ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ಸಂಗಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾಗಿ. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಮೀರಿ ಹೋದ ಕಾರ್ಯಕ್ಕೆ ಮುರುಗಿ ಫಲವಿಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗುವುದು. ಆತ್ಮೀಯೇ, ನಾನು ನಿನ್ನೊಡನೆಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಕಪಟ ಮೋಸಗಾರನನ್ನು ನಿನ್ನಂತ ಕಪಟ ಮೋಸಗಾರನನ್ನು ಅದರಲ್ಲಿಯೂ ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಗುರು ಹಿರಿಯರ ವಾಕ್ಯವನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದನು. ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಂಗಡ ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯೆ ವಿಶಾರದನಾದ ಈ ಸೋಬಲ ರಾಜಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ. ಅಣ್ಣೋ ಶಕುನಿ ಅಣ್ಣಯ್ಯ, ಹಲಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಲಬೇಡಿ. ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನ 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 ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನಿಡಿಸುವೆ, ನಿನಗೆ ನರಕದ ಮಾರ್ಗವನ್ನಿಡಿಸುವೆ, ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ಯಾರಿಗೆ ನಾವು ಆ ನರಕದ ಮಾರ್ಗ ನಿನಗೆ ಶಕುನಿ ಅಲ್ಲವಯ್ಯ. ನಿನಗೆ ಸಿಂಹ ಸ್ವಪ್ನ ಅಂತಿರುವ ಆ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನ ಆಗಮನ, ಕೌರವೇಶ್ವರ ನಿನ್ನ ಆಗಮನ ಮಾವ. ಜೇತೃತಕೃತವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತರು ಬರಲಿಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ಸಮಸ್ತ ಪಾಂಡವ ಸೈನ್ಯವನ್ನೇ ತನ್ನೆರಡು ತೋಲ್ಬಲವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸೋಯಿತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲೆ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಂದೆ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಉಚಿತವಲ್ಲ ಬಿಡು ಕೌರವೇಶ್ವರ. ಸೋದರ ವಿದುರ
ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಏನು ಕೃಷ್ಣನು ಅಸ್ಥಿರವಾಗಿ ಬಂದಿರೋನೆ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ದುರ್ಪಿತ ಗೋಪಾಲನು ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರನಾದ ವಿದರಣ ಮನೆಯಲ್ಲಿ ಆಶ್ರದಂತೆ ಎಷ್ಟೊಂದು ಅವಯನವನ್ನ ಎಷ್ಟೊಂದು ಅವಯನ. ಇದು ಅವಯನ ಅಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧನು, ವಿದುರನಂತ ಭಕ್ತರು ಆತನಿಗೆ ಮತ್ತಾರಿವರು ಎಂದು ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ನಡೆ ಸಹೋದರ, ಅತಿ ಸತ್ಕಾರ ಸಿದ್ಧಪಡಿಸು. ಕೃಷ್ಣನಿಗೆ ತಕ್ಕ ಸತ್ಕಾರವನ್ನೇ ಮಾಡುವನು. ಕೃಷ್ಣನಿಗೆ ಸತ್ಕಾರ ಒಪ್ಪದು ಒಪ್ಪದು ಒಪ್ಪದು. ನೋಡಿದೀಯ ಮಾವ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮದುವೆ ಮದಗಳಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಮಾವ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ರಾಜಮಾರ್ಥಾಂಡ ಹಸ್ತಿನಾಪುರಾಧೀಶ ಅಷ್ಟೈಶ್ವರ್ಯ ಸಂಪನ್ನ ಗಂಡರಾಯರ ಗಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರನ ವೈಭವವನ್ನು ನಿರಾಕರಿಸಿ ಆ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ವಿದುರನನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ ಕೌರವೇಶ್ವರ, ನೀನಿದನ್ನು ಹೇಗೆ ಸಹಿಸುವೆ? ಬಾವಾ, ಕೃಷ್ಣನ ಮೇಲೆ ನಿನಗೆ ಅಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನ ಮೇಲೆ ನನಗೆ ದ್ವೇಷ? ಅಯ್ಯೋ ಮರುಳೆ ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಆತನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅಂತವರನ್ನೇ ಸಂಹರಿಸುವನು. ಅಲ್ಲವಯ್ಯ, ಶಿಶುಪಾಲ ಜರಾಸಂಧಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರು? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನ್ನೆನೆಯಪ್ಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಲಿಲ್ಲವೇ? ಇಂಥವನಲ್ಲಿ ಮನ್ನಣೆಯೇ? ಹೇಳು ಸುಯೋಧನ, ಹೇಳು. ಹಾಗಾದರೆ ನನ್ನನ್ನೇಕೆ ಬಾವ ದ್ವಾರಿಗಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂದು ಸಹಾಯ ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿತ್ತು. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಬಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಇದರೊಡನೆ ಬರದೋಡಬಹುದಲ್ಲವೇ ಕೌರವೇಶ್ವರ? ದುರ್ಯೋಧನ, ಆ ಕೃಷ್ಣನ ಸಹಾಯಕ್ಕಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಬೇಕಿತ್ತು. ಹೌದು ಮಾವ. ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಿತ್ತು. ಏನೆಂದು? ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನಯ್ಯ. ಮಾವ, ಕೃಷ್ಣನ ಮೇಲೆ ದೋಷದಿಂದ ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಲ್ಲ ಮಾವ. ಕೌರವೇಶ್ವರ, ಪಾಪ ಪುಣ್ಯ ದಯಾ ದಾಕ್ಷಾಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ನನಗೇ ತಿಳಿಯದಂತೆ. ಪಾಂಡವರು
ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಶಿಸಿದವು. ಪುನಃ ಅವರದನ್ನು ಹೊಂದುವುದಾದರೂ ಹೇಗೆ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣತಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿಯಾ? ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ ಸುಶೋಧನ? ದೇಹಿ 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 ಎಂದು ಹೋಗಲಿ. ಸರಿಯಾಗಿ ಹೇಳಿದೆ ಸೌಮರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡುವವನಲ್ಲ ಈ ಚರದಂಕವಲ್ಲ. ಅಷ್ಟು ಮಾತ್ರವು ಸಾಲದ ಸುಶೋಧನ. ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನದು ಮಾವನಿಂದ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆ. ಈಗ ಸಭೆಗೆ ವೇಳೆ ಆಗಿರುವುದು ನಡೆ ಕೌರವೇಶ್ವರ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಪಾಂಡವ ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿನ್ನವರನ್ನು ಹೇಳಲು ನನ್ನ ಉಕ್ಕಿನ ಕಡಗವು ಹೆಜ್ಜೆ ಕುಳಿತಿರುವುದು. ಕೌರವೇಶ್ವರ, ಅಖಂಡ ಸಾಮ್ರಾಜ್ಯ ಸದಾ ನನ್ನ ಸತ್ತಾಗಿರಬೇಕು. ಹಸ್ತಿನಾವತಿ ರತ್ನ ಸಿಂಹಾಸನ ಸದಾ ನನ್ನ ಆಶ್ರಯದಲ್ಲೇ ಇರಬೇಕು. ಹಸ್ತಿನಾವತಿ ಮಣಿಮುಕುಟವು ಈ ನನ್ನ ಮಸ್ತಕದಲ್ಲಿ ರಾಜಿಸುತ್ತಿರಬೇಕು. ಹೌದು, ನಿನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು. ಹೀಗಿರುವಾಗ ಯಾರು ನನ್ನೆದುರಿಸಬಲ್ಲವರು? ಯಾರು ನನ್ನೆದುರಿಸಬಲ್ಲವರು? ಜಲದಂಕ ಮಲ್ಲನ ಯಾರು ನನ್ನೆದುರಿಸಬಲ್ಲವರು? ದುರ್ಯೋಧನನು ಭರತಿ ಆಳುವನು ಭರತ ಕಂಡವ. ಭರತಿ ಆಳುವನು ಭರತ ಕಂಡವ. ಮಂತನಿ ದುರ್ಯೋಧನನು ಅಂತನೇ ದುರ್ಯೋಧನನು ಆರು ನನ್ನೆದುರಿಸಬಲ್ಲವರು? ಜಲದಂಕ ಮಲ್ಲನಾರು ನನ್ನೆದುರಿಸಬಲ್ಲವರು? ಪಾಂಡವರು ಕೈಗೆ ಕಡಿದು ವೈರಿಗಳ ಶಿರಗಳನ್ನೆಲ್ಲ ಪಾಂಡವರು ಕೈಗೆ ಸಿಕ್ಕಿ ಕಡಿದು ವೈರಿಗಳ ಶಿರಗಳನ್ನು ಬಂಡ ಭೀಮನ ಉದರವ ಬಗೆದು ಬಂಡ ಭೀಮನ ಉದರವ ಬಗೆದು ಅಂಬದಿ ಚಂದದಿ ಮೆರೆಯುವೆ ನಾನು. ಅಂಬದಿ ಚಂದದಿ ಮೆರೆಯುವೆ ನಾನು. ಯಾರು ನನ್ನೆದುರಿಸಬಲ್ಲವರು? ಜಲದಂಕ ಮಲ್ಲನ ಯಾರು ನನ್ನೆದುರಿಸಬಲ್ಲವರು? ಯಾರು? ಮಾವ, ಕೌರವೇಶ್ವರ, ಈ ದುರ್ಯೋಧನ ಛಲವಿದೆಯಲ್ಲ ಅದು ಕಗ್ಗಲ್ಲಿನಂತೆ ಅಚಲ.
ಅಡೇ ಬಾಬು ಹೋಗೋಣ. ನಡೆ ಕೌರವೇಶ್ವರ, ನಡೆ 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 ಕುರು. ನೀನಾಗುವೆ ರಣರಂಗದಲ್ಲಿ ನರಬಲಿ. ಬಂದಿತು ನಿನಗೆ ಅಂತ್ಯ ಕಾಲ. ಭೋರ್ಗರವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ಹಾರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಉರುಳುವಂತೆ ಮಾಡಿ ಈ ನಿನ್ನ ಅಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವನು. ರಕ್ತದ ಕೋಡಿಯಲ್ಲಿ ಮುಳುಗಿಸುವನು. ಎಲ್ಲವೋ ಕುರುಕುಲ ಕೀಟವೇ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ? ಇಲ್ಲ ಇಲ್ಲ, ನಿನಗೇನು ಗೊತ್ತೋ ಮರುಳೆ, ಹೇಳುವೆನು ಕೇಳು. ಶ ಎಂದರೆ ಶಕ್ತಿ ಪ್ರದಾಯಕವಾದ, ಕು ಎಂದರೆ ಕುರುಕ್ಷೇತ್ರ ಮಹಾಮದಲ್ಲಿ, ನೀ ಎಂದರೆ ನಿಮ್ಮವರಿಂದಲೇ ನಿನ್ನನ್ನು ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯೆ ವಿಶಾರದನಾದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಗದು ಆನಂದ, ಇನ್ನೆಲ್ಲಿಗದು ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಕೌರವೇಶ್ವರ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಕೌರವೇಶ್ವರ. ಕುರುಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕೌರವೇಶ್ವರ ಕುರುಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವದ ಪಜಯವೋ. ಕೌರವೇಶ್ವರ ಪಾಂಡವರಿಗೆ ಜಯವೋ, ಕೌರವದ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಸೇಡಿನ ಸರ್ಪನೆತ್ತಿ ರಥವನಾಡಲು ಬಯಸುವೆಯ. ಕೌರವೇಶ್ವರ ಸರ್ಪನೆತ್ತಿ ರಥವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಲಿಯ ನಾಡಿ, ನಿನ್ನ ವಿನಾಶಕ್ಕೆ ನಾಲಿಯ ನಾಡಿ ಆನಂದವನ ಹೊಂದುವೆ. ಆನಂದವನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವೇಶ್ವರ ಕೌರವ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವೆಲ್ಲ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವೆಲ್ಲ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಆನಂದ.
ಸೋದರ ಮಾವ, ಸೋದರ ಮಾವ ಶಕುನಿ ಎಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು. ಅಂದೇ 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 ನಿನ್ನ ಭಾಗದ ಶನಿ, ಕುಲಂಗಾರ, ಕುಲಕುಟೀರ, ಪರಮ ಪಾತಕಿ. ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ, ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ ಇಂದು 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 ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು ಎಂದು ರಕ್ತದ ಕಾಲುಕೊಂಡು ಹೋಗುವುದನ್ನು ನನ್ನ ಈ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು. ಈ ನನ್ನ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು. ಅಂದೇ 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 ಈ ಸೌಬಲ ರಾಜ ಶಕುನಿಯ ರೋಷವೇಷಕ್ಕೆ ಸುರಪಾನ, ಅಲ್ಲ ಅಲ್ಲ ಮಧುಪಾನ, ಅದು ಅಲ್ಲ ಅದು ಅಲ್ಲ, ಅದೇ 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 ರಕ್ತಪಾನ.